ಮತ್ತೊಮ್ಮೆ ಪ್ರಶಾಂತ್ ನಾತು ಹಾಗೂ ಆನಂದ ಬೈದನ ಮನೆ ಇಬ್ಬರು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ವರಿಷ್ಠರನ್ನ ಭೇಟಿ ಆಗ್ತೀರಾ ಅನ್ನೋ ಪ್ರಶ್ನೆಗೆ ಅಡ್ಡಡ್ಡ ತಲೆ ಆಡಿಸಿದ್ರು ಡಿ ಕೆ ಶಿವಕುಮಾರ್ ಅವರು. ಸೊ ವರಿಷ್ಠರ ಭೇಟಿಯ ಪ್ರಶ್ನೆ ಇಲ್ಲ. ಅದು ಅಲ್ಲದೆ 15ನೇ ತಾರೀಕು ನಾಡಿದ್ದು ರಾಹುಲ್ ಗಾಂಧಿ ಅವರು ದಿಲ್ಲಿಗೆ ಹೊರಟು ಬಿಡ್ತಾರೆ. ಸೊ ನೀವು ಹೇಳ್ದಂಗೆ ದಿಲ್ಲಿಗೆ ಅಂತೀರಿ, ಜರ್ಮನಿಗೆ ಹೊರಟು ಬಿಡ್ತಾರೆ. ನೀವು ಹೇಳ್ದಂಗೆ ರೂಲ್ಡ್ ಔಟ್ ಇಟ್ ಈಸ್. ಆನಂದ ಇದೆಯಾ? ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ನೋಡಿದ ನಾಳೆ ವೋಟ್ ಚೋರಿ ಕ್ಯಾಂಪೇನ್ನ ಪ್ರಶ್ನೆ ಇದ್ದಾಗ ಬೇರೆ ಬೇರೆ ನಾಯಕರುಗಳು ಸಹಜವಾಗಿ ದಿಲ್ಲಿಯಲ್ಲಿ ಇರ್ತಾರೆ. ಆದರೆ ಒಂದು ಸ್ಟ್ರಕ್ಚರ್ಡ್ ಆಗಿರ್ತಕ್ಕಂಥ ಒಪಿನಿಯನ್ ಪ್ರೊಸೆಸ್ ಅನ್ನ ಮಾಡಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಸಮಯ ಹಿಡಿಯುತ್ತೆ. 2 ದಿನ 3 ದಿನಗಳ ಕಾಲ ಕುಳಿತುಕೊಂಡು ಕರೆಸ್ಕೊಂಡು ಚರ್ಚೆಯನ್ನು ನಡೆಸಬೇಕಾಗುತ್ತೆ. ಹೀಗಾಗಿ ನನಗನ್ಸುತ್ತೆ ವೋಟ್ ಚೋರಿ ಕ್ಯಾಂಪೇನ್ನ ಸಂಜೆಯೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನು ಕರೆಸ್ಕೊಂಡು ಈ ವಿಷಯವನ್ನು ಚರ್ಚೆ ಮಾಡಿ ಮರುದಿನ ಅಧಿವೇಶನಕ್ಕೆ ಹೋಗಿ ಅಂತಕ್ಕಂಥದ್ದನ್ನ ಹೇಳಕ್ಕಾಗಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ನಾಳೆ ಆ ಚರ್ಚೆ ನಡೆಯುವ ಸಾಧ್ಯತೆಗಳು ಕಡಿಮೆ. 19ರ ನಂತರ ಕೂಡ ಅಜಿತ್ 19ರ ನಂತರ ದಿಲ್ಲಿಯಲ್ಲಿ ತೀವ್ರತರವಾಗಿರ್ತಕ್ಕಂಥ ಒಂದು ಚಳಿ ಶುರುವಾಗುತ್ತೆ. ಹೌದು, ವೆಕೇಶನ್ನ ಸಮಯ ಕೂಡ ಹೌದು, ಕ್ರಿಸ್ಮಸ್ ರಜೆ. ಆ ಕಾರಣದಿಂದ ಇವೆಲ್ಲವೂ ಕೂಡ ಈ ಬೆಳವಣಿಗೆಗಳು ಏನು ನಡೆದ್ರೂ ಕೂಡ ಅದು ದೇವರಾಜ ಅರಸರ ರೆಕಾರ್ಡ್ ಮುಗಿದ ನಂತರ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಜೊತೆ ಡಿ ಕೆ ಶಿವಕುಮಾರ್ ಜೊತೆ ಒಂದು ರೌಂಡ್ ಆಫ್ ಪ್ರತ್ಯೇಕವಾಗಿರ್ತಕ್ಕಂಥ ಚರ್ಚೆ ನಡೆದ ನಂತರ ಈ ವಿಷಯಕ್ಕೊಂದು ರೀತಿಯ ತಾರ್ಕಿಕ ಅಂತ್ಯ ಸಿಗಬಹುದು ಅಂತ ಅನ್ಸುತ್ತೆ. ತುಂಬ ತರಾತುರಿಯಲ್ಲಿ ನಾವು 24x7 ನ್ಯೂಸ್ ಚಾನೆಲ್ಗಳು ತುಂಬ ತರಾತುರಿಯಲ್ಲಿ ಇರ್ತೀವಿ. ನಾಳೆ ನಡೆಯುತ್ತಾ ನಾಡದ್ ನಡೆಯುತ್ತಾ ಅಂತಕ್ಕಂಥದ್ದು. ಆ ತರಾತುರಿಯಲ್ಲಿ ಹೈಕಮಾಂಡ್ ಇರುವಂತೆ ನನಗಂತರೂ ಕಾಣ್ತಿಲ್ಲ. ಆನಂದ, ಇದೇನು ಟೋಟಲ್ ಪ್ಲಾನು ಒಂದು ಕ್ಷೇತ್ರದಿಂದ ಇಂತಿಷ್ಟು ಜನ ಬರಲೇಬೇಕು ಆ ಥರದ್ದೇನಾದರೂ ಮಾಡಿದಾರಾ? ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು 2-3 ದಿನದ ಹಿಂದೆ ಹೇಳಿದ್ದೊಂದು ನೆನಪಿದೆ ನನಗೆ. ಯಾರು ಕರ್ಕೊಂಡು ಬರ್ತಾರೆ ಜನರನ್ನು, ಯಾರು ಕರ್ಕೊಂಡು ಬರೋದಿಲ್ಲ, ಎಲ್ಲ ರಿಪೋರ್ಟ್ ಕೊಡ್ತೀವಿ ಅಂತಂದಿದ್ದಾರೆ. ಎಸ್ ಅಜಿತ್, ಈ ಹೋರಾಟವನ್ನು ನಿಗದಿ ಮಾಡಿದಾಗ AICC ದೇಶದ ಎಲ್ಲ ಕಡೆಯಿಂದಲೂ ಕೂಡ ಕಾರ್ಯಕರ್ತರು ಮತ್ತು ಮುಖಂಡರು ಬರಬೇಕು ಅಂತೇಳಿ ಒಂದು ಸ್ಪಷ್ಟವಾದ ಸೂಚನೆ ಕೊಟ್ಟಿತ್ತು. ಅದಕ್ಕೆ ಬೇಕಾಗಿ ಸ್ಪೆಷಲ್ ಅಂದರೆ ವಿಶೇಷವಾದ ರೈಲುಗಳ ಮೂಲಕ ದೆಹಲಿಗೆ ಹೋಗಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡಲಾಗಿತ್ತು. ಆದರೆ KPCC ಸೇರಿದಾಗೆ ಬೇರೆ ಬೇರೆ ರಾಜ್ಯಗಳ ಏನು ಕಾಂಗ್ರೆಸ್ ಘಟಕಗಳು ರೈಲ್ವೆ ಇಲಾಖೆಗೆ ಮಾಡಿಕೊಂಡಿರ್ತಕ್ಕಂಥ ಮನವಿಯನ್ನು ತಿರಸ್ಕಾರ ಮಾಡಲಾಗಿದೆ. ಸಹಜವಾಗಿ ಕೇಂದ್ರ ಸರ್ಕಾರ ಅದಕ್ಕೆ ಅನುಮತಿ ಕೊಡುವ ಸಾಧ್ಯತೆಗಳು ತೀರಾ ಕಡಿಮೆ. ಆದರೂ ಕೂಡ ಒಂದು ಪ್ರಯತ್ನ ಮಾಡಿದರು. ಕರ್ನಾಟಕದ ಅಂದರೆ KPCCಯೂ ಸೇರಿದಾಗೆ ಎಲ್ಲ ರಾಜ್ಯ ಘಟಕಗಳು ಕೂಡ ವಿಶೇಷ ರೈಲಿಗಾಗಿ ಮನವಿ ಮಾಡಿಕೊಳ್ಳಲಾಗಿತ್ತು. ಅದಕ್ಕೆ ಅದು ಅವಕಾಶ ನಿರಾಕರಣೆ ಮಾಡಿದಂಥ ಹಿನ್ನೆಲೆಯಲ್ಲಿ ಹೋಗುವವರ ಸಂಖ್ಯೆಯನ್ನು 300ಕ್ಕೆ ಇಳಿಸಲಾಯಿತು. ಅಂದರೆ 200ರಿಂದ 300ಕ್ಕೆ ಇಳಿಸಲಾಯಿತು. ಸಚಿವರುಗಳು ಶಾಸಕರು ಒಳಗೊಂಡಂತೆ 300 ಜನ ಬರಬೇಕು ಅಂತಕ್ಕಂಥ ಪ್ರತಿ ಕ್ಷೇತ್ರದಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ನಿಗದಿ ಮಾಡಲಾಗಿತ್ತು. ಅಂದರೆ ಮೊದಲು 500 ಜನ ಹೋಗೋದು ನಿಗದಿ ಆಗಿತ್ತು. ಆದರೆ ಅದನ್ನು ರೈಲ್ವೆಗಳು ಸಿಗದೇ ಇರುವಂಥ ಕಾರಣಕ್ಕಾಗಿ ಅದನ್ನು ಶಾರ್ಟ್ ಮಾಡಿ ಒಂದು 200ರಿಂದ 300 ಜನ ಪ್ರತಿ ಕ್ಷೇತ್ರದಿಂದ ಬರಬೇಕು ಅಂತಕ್ಕಂಥದ್ದು. ಮತ್ತು ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಒಂದು ಕಮಿಟಿನೂ ಕೂಡ ಮಾಡಲಾಗಿತ್ತು. ಸೊ ಅಂದರೆ GC ಚಂದ್ರಶೇಖರ್ ಸೇರಿದಾಗ ಹಲವರನ್ನೂ ಕೂಡ ಈ ಒಂದು ಕಮಿಟಿಯೊಳಗೆ ಹಾಕಲಾಗಿತ್ತು. ಯಾರ್ಯಾರು ಬರ್ತಾರೆ, ಯಾರು ಎಷ್ಟೊತ್ತಿಗೆ ಬರ್ತಾರೆ ಎಲ್ಲದ್ರ ಬಗ್ಗೆ ಕೂಡ ನಿಗದಿ ಮಾಡಲಿಕ್ಕೆ ಒಂದು ಕಮಿಟಿ ಕೂಡ ಮಾಡಲಾಗಿತ್ತು. ಆ ಕಮಿಟಿ ಕೂಡ ಕೆಲಸ ಮಾಡ್ತಾ ಇದೆ. ಈಗ ಎಲ್ಲರೂ ಕೂಡ ಬೇರೆ ಬೇರೆ ಸ್ವರೂಪದಲ್ಲಿ ರೈಲ್ವೆಗಳಲ್ಲಿ, ವಿಮಾನಗಳಲ್ಲಿ ಹೋಗ್ತಕ್ಕಂಥದ್ದನ್ನು ನಿಗದಿಯಾಗಿದೆ. ಆದರೆ ಈ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಅಂದರೆ ರಾಜ್ಯಗಳು ಯಾವುದಿದೆ ಅಲ್ಲಿಂದ ಕಾರ್ಯಕರ್ತರು ಕಡಿಮೆ. ಬದಲಾಗಿ ದೆಹಲಿಯ ಸುತ್ತಮುತ್ತ ಇರತಕ್ಕಂಥ ರಾಜ್ಯಗಳಿಂದ ಕಾರ್ಯಕರ್ತರನ್ನ ಕರೆದುಕೊಂಡು ಬರಬೇಕು ಅಂತೇಳಿ ನಿಗದಿಯಾಗಿದೆ. ಯಾಕಂದರೆ ಅಲ್ಲಿ ಹೆಚ್ಚಿನ ರೈಲುಗಳು ಇರುವ ಕಾರಣಕ್ಕಾಗಿ ಮತ್ತು ಶಾರ್ಟ್ ಡಿಸ್ಟೆನ್ಸ್ ಆಗುವಂಥ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ನಾಳೆ ಮಧ್ಯಾಹ್ನ 12ರಿಂದ 1 ಗಂಟೆ ಒಳಗೆ ಬಂದು ದೆಹಲಿಗೆ ಸೇರ್ತಾರೆ. ನಂತರದಲ್ಲಿ ಪ್ರತಿಭಟನೆ ಆರಂಭಗೊಳ್ಳುತ್ತೆ. ಸೊ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಎಷ್ಟು ಜನರು ಕರ್ಕೊಂಡು ಬರ್ತಾರೆ ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡಲಿಕ್ಕೆ GC ಚಂದ್ರಶೇಖರ್ ಸೇರಿದಾಗೆ ಪ್ರಮುಖರ ಒಳಗೊಂಡಿರ್ತಕ್ಕಂಥ ಕಮಿಟಿ ಇದೆ. ಇದು ಮೇಲ್ವಿಚಾರಣೆ ಮಾಡುತ್ತೆ, ಅದು ರಿಪೋರ್ಟನ್ನು ಕೊಡುತ್ತೆ. ಹಾಗಾಗಿ ಇವತ್ತಿಂದಲೇ ಅಂದರೆ ನಿನ್ನೆಯಿಂದಲೇ ಕೆಲವರೆಲ್ಲರೂ ಕೂಡ ದೆಹಲಿಗೆ ಹೋಗುವಂಥ ಪ್ರಯತ್ನ ಮಾಡಿದರೆ ಮುಖ್ಯಮಂತ್ರಿ ಪಾಳ್ಯದಲ್ಲಿರ್ತಕ್ಕಂಥವ್ರು ಹೋಗಿದ್ದಾರೆ, DCM ಪಾಳ್ಯದಲ್ಲಿರ್ತಕ್ಕಂಥವ್ರು ಕೂಡ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೀತದೆ. ಯಾಕಂದರೆ ನಾಳೆ ಮಧ್ಯಾಹ್ನಕ್ಕೆ DCM ಮತ್ತು CM ಇಬ್ಬರು ಕೂಡ ಇಂದಿರಾ ಭವನಕ್ಕೆ ಹೋಗಿ ತಲುಪ್ತಾರೆ. ಅಲ್ಲಿ ಭೋಜನ ಕೂಟ ಆದ ನಂತರ ಒಂದೇ ಬಸ್ಸಲ್ಲಿ ರಾಮಲೀಲಾ ಮೈದಾನಕ್ಕೆ ಹೋಗ್ತಾರೆ. ಅಲ್ಲಿ ಪ್ರತಿಭಟನೆ ಮುಗಿಸ್ಕೊಂಡ ನಂತರದಲ್ಲಿ ಅವರು ವಾಪಸ್ ಬೆಳಗಾವಿಗೆ ಬರ್ತಾರೆ. ಕಾರ್ಯಕರ್ತರು ಕೂಡ ತಮ್ಮ ಏನು ಯಾವ ರೀತಿ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಮೂಲಕ ಬರಬೇಕು ಅಂತ ನಿಗದಿಯನ್ನು ಮಾಡಲಾಗಿದೆ. ಒಟ್ಟಲ್ಲಿ ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ದೊಡ್ಡ ಮಟ್ಟದ ಒಂದು ಶಕ್ತಿ ಪ್ರದರ್ಶನಕ್ಕೆ ಪೂರಕವಾಗುವ ಹಾಗೆ ಬಲ ನೀಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಸೂಚನೆ ಕೊಟ್ಟಿದ್ರು. ಆ ಸೂಚನೆ ಪಾಲಿಸುವಂಥ ಕೆಲಸಗಳು ಬೇರೆ ಬೇರೆ ಸ್ವರೂಪದಲ್ಲಿ ಆಗ್ತಾ ಇದೆ. ಅಜಿತ್, ಥ್ಯಾಂಕ್ ಯು ಸೋ ಮಚ್ ಆನಂದ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.